ಆದ್ರೆ ನಿಮ್ಗೆ ಅನ್ಸಲ್ವಮ್ಮ ಇವಾಗ ಆಕ್ಚುಲಿ ನಾನು ಇನ್ನ ಹೆಂಗಾಗಿದ್ದೀನಿ, ಯಾಕೆ ಅಜ್ಜಿ ರೋಲ್ ನನ್ನ ಕೇಳ್ಕೊಂಡ್ ಬರ್ತಾ ಇದೆ ಅನ್ನೋದು. ಕಲಾವಿದ್ರಂದಾಗ ಆ ಪಾತ್ರ ಈ ಪಾತ್ರ ಅಂತ ಅನ್ಕೋಬಾರ್ದು. ಯಾವ್ದು ಸಿಗುತ್ತೆ ಚಾಲೆಂಜ್ಗೆ ಇಟ್ ಮಾಡ್ಬೇಕು. ಅದನ್ನ ಇಂಥದ್ದಾಗಲ್ಲ ಅನ್ನಂಗಿಲ್ಲ. ನೀವ್ ಯಾವ್ದು ಕೊಡಿ. ಇವತ್ತೊಂದ್ ದಿವ್ಸ ಲಂಗ ದಾವಣಿ ಹಾಕೊಂಡ್ ಪಾರ್ಟ್ ಮಾಡಿದ್ರೆ ಮಾಡ್ತೀನಿ. ಈಗ ಬರುವಂತ ಕೆಲವು ಸಾಂಗ್ ಗಳನ್ನ ನೋಡಿದಾಗ ನಿಮ್ಗೆ ನಗು ಬರಲ್ವಮ್ಮ? ಅಂದ್ರೆ ಆ ಕಾಲಕ್ಕೆ ತಕ್ಕಂತೆ ಅವ್ರು ನಾವೇನು ಮಾಡಕ್ಕಾಗಲ್ಲ ಅಲ್ಲ. ಅದ್ರ ಜೊತೆ ನಾವು ಹೋಗ್ತಾ ಇರ್ಬೇಕು ಅಂದ್ಕೊಂಡು ಅಂದ್ರೆ ನಾವು 4 ದಿನ ಜೀವನ ಮಾಡಕ್ ಅವಕಾಶ ಇರ್ತದೆ ಅಷ್ಟೇ. ಅದಕ್ಕೆ ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ಬೇಕು. ರಂಗಗೀತೆನಲ್ಲಿ ಎಷ್ಟು ಒಂದು ಅರ್ಥಪೂರ್ಣವಾದ ಸಾಹಿತ್ಯ ಇದೆ ಅನ್ನೋದು ಗೊತ್ತಾಗ್ಬೇಕಂತಾನೆ. ಹಾಗಾದ್ರೆ ನಾಟಕ ಅನ್ನೋದು ಎಲ್ಲಾ ಜಾನರ್ ಅವರಿಗೂ ಅಲ್ಲ. ಅವಾಗೆಲ್ಲ ಕ್ಲಬ್ ಡ್ಯಾನ್ಸ್ ಅಂತಂದ್ ಇರ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಯಾವಾಗ ಇದು ಸಿನಿಮಾಗಳು ಎಲ್ಲ ಬಂತಲ್ಲ, ಆಮೇಲೆ ಅದರಲ್ಲಿ ಕ್ಲಬ್ ಡ್ಯಾನ್ಸ್ ಗಳು ಅಂತದಿಂತ ನೋಡಿ ಈಗ ಕಲೆಕ್ಷನ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ. ಆದ್ರೆ ನಿಮ್ಗೆ ಅನ್ಸಲ್ವಮ್ಮ ಇವಾಗ ಆಕ್ಚುಲಿ ನಾನು ಇನ್ನ ಹೆಂಗಾಗಿದ್ದೀನಿ, ಯಾಕೆ ಅಜ್ಜಿ ರೋಲ್ ನನ್ನ ಕೇಳ್ಕೊಂಡ್ ಬರ್ತಾ ಇದೆ ಅನ್ನೋದು. ಕಲಾವಿದ್ರಂದಾಗ ಆ ಪಾತ್ರ ಈ ಪಾತ್ರ ಅಂತ ಅನ್ಕೋಬಾರ್ದು. ಯಾವ್ದು ಸಿಗುತ್ತೆ ಚಾಲೆಂಜ್ಗೆ ಇಟ್ ಮಾಡ್ಬೇಕು. ಅದನ್ನ ಇಂಥದ್ದಾಗಲ್ಲ ಅನ್ನಂಗಿಲ್ಲ. ನೀವ್ ಯಾವ್ದು ಕೊಡಿ. ಇವತ್ತೊಂದ್ ದಿವ್ಸ ಲಂಗ ದಾವಣಿ ಹಾಕೊಂಡ್ ಪಾರ್ಟ್ ಮಾಡಿದ್ರೆ ಮಾಡ್ತೀನಿ. ಯಾಕೆಂದ್ರೆ ನಾ ನೋಡಿದ್ದೀನಿ ರೀಲ್ಸ್ ಗಳಲ್ಲಿ, ನೀವು ಇವಾಗ್ಲೂ ಮಾಡ್ತಾ ಇರ್ತೀರ. ಅಂದ್ರೆ ಅದೇನು ಅಂತಂದ್ರೆ ಎಲ್ಲಾ ಹುಡುಗಿರು ಮಾಡ್ತಿದ್ರಲ್ಲ, ಅದಕ್ಕೆ ನಾನು ಕಲಾವಿದ ಅಲ್ವಾ, ಒಂದ್ ಮಾಡಿ ನೋಡೋಣ. ಅಲ್ಲ ಯಾರು ಕಾಣ್ತಾ ಇದ್ರಿ ಆಕ್ಚುಲಿ. ಅಲ್ಲ ಯಾರು ಇಷ್ಟಪಡದೇ ಇರ್ಬೋದು, ಆದ್ರೂ ನನ್ನ ಆಸೆ ಇದೆಯಲ್ಲ ಅಂದ್ಬಿಟ್ಟು 1-2-3 ರೀಲ್ಸ್ ಮಾಡಿದಾಗ ಅದನ್ನ ನಮ್ಮ ಹುಡುಗರು ಇದಕ್ ಹಾಕಿದ್ರು, ಇನ್ಸ್ಟಾಗ್ರಾಮ್ಗೆ. ಒಳ್ಳೆ ರೆಸ್ಪಾನ್ಸ್ ಬಂತು ಅದ್ರಲ್ಲಿ. ಅವಾಗ ಯಾಕೆ ಮಾಡ್ಬಾರ್ದು ಅಂದ್ಬಿಟ್ಟು ಹಂಗೆ ಒಂದೊಂದು ಮನ್ಸಿಗೆ ಬಂದಾಗ ಇಷ್ಟ ಬಂದ ಪಾತ್ರದಲ್ಲಿ ಮಾಡ್ತಾ ಅವಾಗ ಲಂಗ ದಾವಣಿ ಹಾಕಿದ್ದೀನಿ, ಪ್ಯಾಂಟ್ಗಳು ಹಾಕೊಂಡ್ ಮಾಡಿರ್ತೀನಿ, ಚೂಡಿದಾರ ಹಾಕೊಂಡ್ ಮಾಡಿರ್ತೀನಿ, ಸಾರಿ ಹಾಕೊಂಡ್ ಮಾಡಿರ್ತೀನಿ. ಈ ತರ ನಾಟಕದಲ್ಲಿರುವಾಗನು ಇಂತ ಎಲ್ಲಾ ವೆರೈಟಿಯ ಡ್ರೆಸ್ ಗಳನ್ನು ಅಲ್ಲೇ ಹಾಕ್ತಿದ್ದು. ಇಲ್ಲಿ ಬಂದಾಗ ಅಂತದಿಲ್ಲ. ಅಲ್ಲಿ ನಾಟಕದಲ್ಲೇನೆ ಆತರ ಎಲ್ಲ ಡ್ರೆಸ್ಗಳೆಲ್ಲ ಹಾಕ್ತಿದ್ದು. ಕಾಲೇಜ್ ಹುಡುಗಿದು, ಹಳ್ಳಿ ಹುಡುಗಿದು, ಈ ತರದ್ದೆಲ್ಲ ಅಲ್ಲೇ ಹಾಕ್ತಾ ಇದ್ದಿದ್ದು. ಇಲ್ಲಿ ಅಂದ್ರೆ ಸೀರಿಯಲ್ ನಲ್ಲಿ ಎಲ್ಲೋ ಒಂದ್ ಸೀರಿಯಲ್ ನಲ್ಲಿ ಅರಗಿಣಿ ಅಂತ ಮಾಡ್ಸಿದ್ರು, ಅದ್ರಲ್ಲಿ ಒಂದು ಚೂಡಿದಾರ ಹಾಕ್ಸಿದ್ರು, ಮತ್ತೆ ಲಂಗ ಜಾಕೆಟ್ ಹಾಕ್ಸಿದ್ರು, ಹೆಂಗ್ ಮಾಡ್ಸಿದ್ರು. ಅಮ್ಮ, ನಾಟಕದಲ್ಲಿ ನೀವು ಇಷ್ಟು ವೆರೈಟಿ ಡ್ರೆಸ್ ಗಳನ್ನೆಲ್ಲ ಹಾಕಿದಾಗ ಎಲ್ಲೂ ಒಂದು ಕೆಟ್ಟ ರೀತಿಯಲ್ಲಿ ನಿಮ್ಗೆ ಟ್ರೀಟ್ ಮಾಡಿದ್ದು ಅಂತಾಗ್ಲಿ ಯಾವ್ದಾದ್ರು ಇನ್ಸಿಡೆಂಟ್ ಇದೆಯಾ ಅಮ್ಮ? ಕೆಟ್ಟ ರೀತಿ ನೋಡಮ್ಮ, ಗಿಡದಲ್ಲಿ ಒಂದು ಹಣ್ಣಿದ್ದಾಗ ಎಲ್ರು ಕಣ್ಣು ಅದ್ರ ಮೇಲೆ ಇದ್ದೇ ಇರುತ್ತೆ ಅಲ್ವಾ. ಅದು ಯಾರಿಗ್ ದಕ್ಕಬೇಕೋ ಅವ್ರಿಗೆ ದಕ್ಕೋದು, ಎಲ್ರಿಗೂ ದಕ್ಕಲ್ಲ. ಹಂಗೆ 108 ಕಣ್ಣಿದ್ರು ಅವ್ರ ಪಾರ್ಗ ಅವ್ರು ನೋಡ್ಬೋದು. ನಮ್ದೇನ್ ಕೆಲ್ಸ, ಹೋಗ್ತೀವಿ ಕೆಲ್ಸ ಮಾಡ್ತೀವಿ, ಸೀದಾ ಬರ್ತೀವಿ. ನಮ್ದು ರಾತ್ರಿ ಅಷ್ಟೇ ಕೆಲಸ, ಹಗಲಿ ಮನೇಲೇ ಇರ್ತೀವಿ. ರಾತ್ರಿ 10:30 2 ಗಂಟೆ ತನಕ ಡ್ಯೂಟಿ ಮಾಡ್ತೀವಿ, ಆಮೇಲೆ ಮನೆಗೆ ಸೇರ್ಕೋತೀವಿ. ಅಲ್ಲಿ ನಮ್ಗೆ ಯಾರು ಇದು ಮಾಡೋರು ಇರಲ್ಲ. ಅಂದ್ರೆ ಇನ್ನೇನು ಪಾತ್ರ ಮಾಡುವಾಗ ಹೊಗಳ್ತಿದ್ರು, ತೆಗಳ್ತಿದ್ರು, ಬೈತಿದ್ರು. ಕೆಟ್ಟದಾಗಿದ್ದಾಗ ಬೈಯೋರು, ಕಾಮಿಡಿ ಮಾಡಿದಾಗ ಒನ್ಸ್ ಮೋರ್ ಅನ್ನೋರು, ಡ್ಯಾನ್ಸ್ ಮಾಡ್ತಿದ್ರೆ ಒನ್ಸ್ ಮೋರ್ ಅನ್ನೋರು, ಮತ್ತೆ ಮಾಡ್ಬೇಕು. ಡ್ಯಾನ್ಸ್ ಮಾಡ್ತಿದ್ವಿ, ಹಾಡೋದು, ಡ್ಯಾನ್ಸ್ ಮಾಡೋದು ಎಲ್ಲ ಮಾಡ್ತಿದ್ವಿ. ಅಮ್ಮ, ಒಂದು ಯಾವ್ದಾದ್ರು ನಾಟಕದ ಹಾಡಮ್ಮ ನಮಗೋಸ್ಕರ, ಒಂದೇ ಒಂದು ಯಾವ್ದು ಆದ್ರೂ ನಿಮ್ಗೆ ತುಂಬಾ ಮನ್ಸಿಗೆ ತುಂಬಾ ಇಷ್ಟ ಆಗುವಂತ ಸಾಂಗ್, ಅದನ್ನ ಪದೇ ನೀವು ಹೇಳ್ತಾ ಇರ್ತೀರಾ ಅಂತಂದ್ರೆ? ಹಂಗೆ ಪದೇ ಹೇಳಂಗಿಲ್ಲ. ನಾಟಕದನೇ ಒಂದು ಬೇರೆನೆ ಇದು. ಈಗೆಲ್ಲ ಸಿನಿಮಾ ರೆಕಾರ್ಡ್ಗಳು ಅದಿದ್ದೇವೆ. ಅವಾಗ ನಾಟಕದ್ದು ಯಾವ್ಯಾವ ನಾಟಕದಲ್ಲಿ ಯಾವ್ಯಾವ ಪಾತ್ರ ಬೇರೆ ಯಾರು ಸ್ಕ್ರೀನ್ ಮೇಲೆ ಇದ್ರು, ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಡ್ತಾ ಇದ್ರಿ. ಹೌದು ಹಾಡ್ತಿದ್ದೆ. ಅದು ಒಂದು ಸಾಂಗ್. ಈಗ ನನ್ನ ಪಾತ್ರಕ್ಕೆ ನಾನೇ ಹಾಡ್ಕೊಳ್ಳೋದು. ಒಂದು ಗೊಂದಲಿಗೆರು ಅಂತ ಇರ್ತದೆ. ಗೊಂದಲಿಗೆರು ಅಂತಂದ್ರೆ ಅವರು ಭಿಕ್ಷೆ ಬೇಡ್ಕೊಂಡು, ಹಾಡು ಹೇಳ್ಕೊಂಡು ಭಿಕ್ಷೆ ಬೇಡ್ಕೊಂಡು ಹೋಗೋದು. ಯಾರು ದುಡ್ಡು ಕೊಡಲ್ಲ, ತುಂಬಾ ಹಸಿವು ಆಗಿರುತ್ತೆ, ಯಾರು ದುಡ್ಡು ಕೊಡೋದಿಲ್ಲ. ಅವಾಗ ಗಂಡ ಹೇಳ್ತಾನೆ, ಸುಸ್ತಾಯ್ತು, ಅವ್ನ್ ಕುರುಡ ಗಂಡ. ಅವ್ನು ಹೇಳ್ತಾನೆ, ಎಲ್ಲಾ ಕಡೆ ತಿರುಗಾಯ್ತು, ಒಬ್ರು 10 ರೂಪಾಯಿ ಹಾಕ್ಲಿಲ್ಲ ಕಣೆ, ಏನ್ ಮಾಡೋದು, ಹೊಟ್ಟೆ ಬೇರೆ ಎಷ್ಟಿತೈತೆ, ನೀನು ಒಂದು ಹಾಡು ಹೇಳು ಕೇಳ್ಕೊಂತ ಹಂಗೆ ಮಲ್ಕೊಳ್ಳ ಅಂತಾನೆ. ಅವಾಗ ಇವಳಿಗೂ ಹಸಿವಾಗಿರ್ತದಲ್ಲ, ಅದಕ್ಕೆ ಸರಿ ಅಂದ್ಬಿಟ್ಟು ಹಾಡಕ್ ಶುರು ಮಾಡ್ತಾಳೆ.
ಗಂಡನಿದ್ದರ ಇಂಥವನಿರಬೇಕ, ನಾ ಹೇಳ್ದಂಗೆ ಕೇಳಬೇಕ. ಗಂಡನಿದ್ದರ ಇಂಥವನಿರಬೇಕ, ಸಜ್ಜಿ ರೊಟ್ಟಿನ ಮಾಡಿರಬೇಕ, ಚೌಳಿಕಾಯಿ ಪಲ್ಯ ಹಚ್ಚಿರಬೇಕ, ತುತ್ತ ಮಾಡಿ ನಾ ಉಣತಿರಬೇಕ, ಬಾಯಿ ತೆರ್ಕೊಂಡವ ಕುಂತಿರಬೇಕ. ಗಂಡನಿದ್ದರ ಇಂಥವನಿರಬೇಕ, ಜರದ ಸೀರೆನ ಉಟ್ಟಿರಬೇಕ, ಹರಕ ಅಂಗಿ ಅವ ತೊಟ್ಟಿರಬೇಕ. ಜರದ ಸೀರೆನ ಉಟ್ಟಿರಬೇಕ, ಹರಕ ಅಂಗಿ ಅವ ತೊಟ್ಟಿರಬೇಕ, ಕುದುರೆ ಮ್ಯಾಲೆ ನಾ ಕುಂತಿರಬೇಕ, ಕುಂಟನಾಗಿ ಅವ ಬರುತ್ತಿರಬೇಕ. ಗಂಡನಿದ್ದರ ಇಂಥವನಿರಬೇಕ, ನಾ ಹೇಳ್ದಂಗೆ ಕೇಳಬೇಕ. ಗಂಡನಿದ್ದರ ಇಂಥವನಿರಬೇಕ, ಪ್ಯಾಟೆಗಂತನ ಹೊರಟಿರಬೇಕ, ಚೀಲ ಹಿಡಿದು ಇವ ಬರುತ್ತಿರಬೇಕ. ಪ್ಯಾಟೆಗಂತನ ಹೊರಟಿರಬೇಕ, ಚೀಲ ಹಿಡಿದು ಇವ ಬರುತ್ತಿರಬೇಕ. ಒಳ್ಳೆ ಶಾಲುನ ಹೊದ್ದಿರಬೇಕ, ಹರಕ ಕಂಬಳಿ ಅವ ಹೊದ್ದಿರಬೇಕ. ಒಳ್ಳೆ ಶಾಲುನ ಹೊದ್ದಿರಬೇಕ, ಹರಕ ಕೌದಿ ಅವ ಹೊದ್ದಿರಬೇಕ. ಗಂಡನಿದ್ದರ ಇಂಥವನಿರಬೇಕ, ಇಂಥವನಿರಬೇಕ, ಇಂಥವನಿರಬೇಕ. ನಿನ್ನಂತವಳು ಇದ್ಬಿಟ್ರೆ ಎಲ್ಲ ಗಂಡದಿರು ಉದ್ಧಾರ ಆದಂಗೆ. ಅದು ನಿಜ. ಅದು ಇಷ್ಟೊಂದು time pass ಅತಿಯಾಸೆ ಗೆ. ಹೇಗಿದ್ರೆ ಅದ್ರಲ್ಲೂ ಹುಡುಗಾಟ, ಹೌದು. ಹಸುವಿನಲ್ಲೂ ಹುಡುಗಾಟ. ಅವಾಗ ಈ ತರ ಸಾಂಗ್ ಗಳಲ್ಲೇ ಕಾಮಿಡಿಗಳನ್ನ ನೋಡ್ಬೋದಿತ್ತಲ್ವಾ ನಾವು. ಹೌದು, ಸಾಂಗ್ ಬೇರೆ ಬೇರೆ ಆ ಪಾತ್ರ ತಕ್ಕಂತೆ ಸಾಂಗ್ಗಳು ಬರೀತಿದ್ರು. ಅದನ್ನೆಲ್ಲ ನಾನು ಫೇಸ್ಬುಕ್ ನಲ್ಲಿ ಹಾಕಿದ್ದೇನೆ. ಹೆಲ್ದಿ ಕಾಮಿಡಿಗಳೇ ನಡೀತಾ ಇತ್ತಮ್ಮ. ಎಲ್ಲಾ ಜಾನರ್ನ ಕುಟುಂಬದವರು ಬಂದು ನೋಡಬಹುದು. ಎಲ್ಲ ತುಂಬಾ ತುಂಬಾ ಒಳ್ಳೆ ಒಳ್ಳೆ ಮನೆತನಸ್ಥರೆಲ್ಲ ಬಂದು ಕುತ್ಕೊಂಡು ಇಡೀ ಕುಟುಂಬನೇ ಬಂದು ನಾಟಕ ನೋಡಿ, ಒಂದೊಂದ್ಸಲ ಒಬ್ಬೊಬ್ರು ಕಲೆ ಬಗ್ಗೆ ಅಭಿಮಾನ ಇದ್ದವ್ರು ಒಳಗ್ ಬಂದು ನಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋರು. ಅಷ್ಟೇ ಇದಿತ್ತು. ಅದಕ್ಕೆ ಈಗ ಎಲ್ಲ ಸಿನಿಮಾ ಹಾಡುಗಳು ಬಂತಲ್ಲ, ಈಗ ನಾಟಕದಲ್ಲೆಲ್ಲ ಸಿನಿಮಾ ಹಾಡುಗಳು ಹಾಕೊಂಡ್ಬಿಡ್ತಾರೆ. ಈಗ ಈ ರಂಗಗೀತೆಗಳು ಹಾಕಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಫೇಸ್ಬುಕ್ ನಲ್ಲಿ ಹಂಗೆ ಹಾಡಿ ಹಾಡಿ ಬಿಟ್ಟಿದ್ದೆ. ಯಾಕಂತಂದ್ರೆ ನಾಟಕದಲ್ಲಿ ಹಾಡು ಇದ್ ಮಾಡ್ಬೇಕಾದ್ರೆ ಹಾಡು ಬರೆಯೋರ್ಗೆ ಸಂಬಳ ಕೊಟ್ಟು ಬರ್ಸ್ತಿದ್ರು, ಮ್ಯೂಸಿಕ್ ಮಾಡೋರ್ಗೆ ದುಡ್ಡು ಕೊಟ್ಟು ಮ್ಯೂಸಿಕ್ ಮಾಡಿಸ್ತಿದ್ರು, ಮತ್ತೆ ಹಾಡೋರ್ಗೆ ಎಲ್ಲಾನು ರೆಡಿ ಮಾಡಿ ಅವರು ನಾಟಕಕ್ಕೆ ತರ್ತಿದ್ರು ರಂಗಗೀತೆಗಳು ಅಂತ ಹೇಳಿ. ಈಗ ಅದೆಲ್ಲ ನಶಿಸಿ ಹೋಗ್ತದಲ್ಲ. ಅವಾಗ ಎಂತೆಂತ ಸಾಹಿತ್ಯಗಳಿರ್ತಿತ್ತು ಹಾಡುಗಳಲ್ಲಿ. ಇಂಥ ಸಾಹಿತ್ಯಬದ್ಧವಾದ ಸಾಂಗ್ ಈಗ ನೀವು ಹಾಡಿದ್ರಿ, ಈಗ ಬರುವಂತ ಕೆಲವು ಸಾಂಗ್ ಗಳನ್ನ ನೋಡಿದಾಗ ನಿಮ್ಗೆ ನಗು ಬರಲ್ವಮ್ಮ? ಅಂದ್ರೆ ಆ ಕಾಲಕ್ಕೆ ತಕ್ಕಂತೆ ಅವ್ರು ನಾವೇನು ಮಾಡಕ್ಕಾಗಲ್ಲ ಅಲ್ಲ. ಅದ್ರ ಜೊತೆ ನಾವು ಹೋಗ್ತಾ ಇರ್ಬೇಕು ಹೊಂದ್ಕೊಂಡು, ಅಂದ್ರೆ ನಾವು 4 ದಿನ ಜೀವನ ಮಾಡಕ್ ಅವಕಾಶ ಇರ್ತದೆ ಅಷ್ಟೇ. ಅದಕ್ಕೆ ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ಬೇಕು. ರಂಗಗೀತೆನಲ್ಲಿ ಎಷ್ಟು ಒಂದು ಅರ್ಥಪೂರ್ಣವಾದ ಸಾಹಿತ್ಯ ಇದೆ ಅನ್ನೋದು ಗೊತ್ತಾಗ್ಬೇಕಂತಾನೆ ಮ್ಯೂಸಿಕ್ ಇಲ್ದೆ ಏನು ಇಲ್ದೆ ಸುಮ್ನೆ ಹಂಗೆ ಹಾಡಿ ಹಾಡಿ ಬಿಟ್ಟಿದ್ದೀನಿ. ಇವತ್ತು ಫೇಸ್ಬುಕ್ ನಲ್ಲಿ ಇದೆ 50-60 ಹಾಡು ಬಿಟ್ಟಿದ್ದೀನಿ ಅದ್ರಲ್ಲಿ, ರಂಗಗೀತೆಗಳನ್ನ. ಕೇಳಿರೋ ತುಂಬಾ ಚೆನ್ನಾಗೆ ಇದೆ, ಸಾಹಿತ್ಯ ಚೆನ್ನಾಗಿದೆ, ಅವ್ರವ್ರ ಅನಿಸಿಕೆಗಳನ್ನ ಹಾಕ್ತಾ ಇರ್ತಾರೆ. ಅವಾಗ ರಾಜ್ಯ ಹಾಸ್ಯ ಅಂತ ಹೌದು. ಇದು ಯಾವ ತರ ಮ್ಯಾಮ್? ಅಂದ್ರೆ ಏನಂತ ಅಂದ್ರೆ ಈಗ ಡಬಲ್ ಮೀನಿಂಗ್ ಇಲ್ಲ, ಕೆಟ್ಟ ಅರ್ಥಗಳಿಲ್ಲ ಅದ್ರಲ್ಲಿ. ಏನು ಅಂತಂದ್ರೆ ಈಗ ನಾವು ಹಳ್ಳಿಯಿಂದ ಸಿಟಿ ಕರ್ಕೊಂಡ್ ಬರ್ತಿರ್ತಾನೆ ತಂದೆ. ಇವಳು SSLC ಓದಿರ್ತಾಳೆ, ಓದಿದ್ರು ಸಹಿತ ಶಿಸ್ತು ಬದ್ಧತೆಯಾಗಿರ್ಬೇಕು ಅಂತ ಇಲ್ಲ, ಫ್ಯಾಷನ್ ಆಗಿರ್ಬೇಕು ಅನ್ನಂಗಿಲ್ಲ. ಅದಕ್ಕೆ ಅವನೇನು, ಇಲ್ಲಿ ಹಳ್ಳಿನಲ್ಲಿದ್ರೆ ಇವು ಹಿಂಗೇ ಇರ್ತವೆ, ಇಲ್ಲಿ ಮೊಳಕಾಲ್ತ ಸೀರೆ ಉಟ್ಕೊಳ್ಳೋದು, ಇಲ್ಲಿಂದ ಇಲ್ಲಿಗೆ ಬಳೆ, ಇಷ್ಟ ಅಗಲ ಕುಂಕುಮ ಹಚ್ಕೊಳ್ಳೋದು, ಬಿಗ್ದು ಜಡೆ ಹಾಕೊಂಡಷ್ಟು ಹೂ ಮಾಡ್ಕೊಳ್ಳೋದು, ಈ ತರ ಎಲ್ಲ ಹೊರಟಾಗಿರ್ತಾರೆ. ಸಿಟಿಗೆ ಕರ್ಕೊಂಡೋಗಿ ಇವ್ರನ್ನ ಸುಧಾರಣೆ ಮಾಡ್ಬೇಕು ಅಂದ್ಬಿಟ್ಟು ಸಿಟಿಗೆ ಕರ್ಕೊಂಡ್ ಬರ್ತಿರ್ತಾನೆ. ಅವಳೆಲ್ಲ ಹಿಂದೆ ಉಳಿದಿರ್ತಾಳೆ. ಅಯ್ಯೋ ಬಾರವಾ ವಸಂತಿ, ಎಲ್ಲಿದ್ದೇವೋ ಬಾರವಾ ಅಂತ ಕರಿತಾನೆ. ಬರ್ತಾಳೆ ಇವಳು. ಇಷ್ಟೋ ತನಕ ಅಲ್ಲೇನ್ ಮಾಡ್ತಿದ್ದಿ ಅಂತಾನೆ. ಯಾಕೂ ಇಲ್ಲಪ್ಪ, ಅಲ್ಲಿ ಒಬ್ಬ ಭಿಕಾರಿ ಎದೆ ಬಡ್ಕೊಂಡು ದುಡ್ಡು ಬೇಡ್ತಿದ್ದ, ಅದನ್ನೇ ನೋಡ್ಕೊಂತ ನಿಂತಿದ್ದೆ. ಅವನ ಹತ್ರನೇ ನಾ ಕಾಣಿ ತಗೊಂಡು ಶೇಂಗಾ ತಗೊಂಬಂದೆ ನೋಡು. ನಗ್ತಾರೆ. ಭಿಕ್ಷುಕನ ಈ ತರ ಕಾಮಿಡಿಗಳು ಅಂದ್ರೆ ಜನ ನಗಬೇಕು. ಅದ್ರಲ್ಲಿ ಬೇರೆ ತರದ ಇದು ಇರಬಾರ್ದು. ಮಕ್ಕಳು ಸಮೇತ ನೋಡೋ ತರ, ಮಕ್ಕಳಿಂದ ಹಿಡ್ದು ವಯಸ್ಸಾದವರಿಂದ ಹಿಡ್ದು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲಾರು ಕುತ್ಕೊಂಡು ನೋಡ್ತಿದ್ರು. ಹಾಗಾದ್ರೆ ನಾಟಕ ಅನ್ನೋದು ಎಲ್ಲಾ ಜಾನರ್ ಅವರಿಗೂ ಅಲ್ಲ ಅನ್ನೋ ಒಂದು ಒಪಿನಿಯನ್ ಒಂದು ಕಾಲಘಟ್ಟದಲ್ಲಿ ಬಂದಿತ್ತು ಅಂತ ಅನ್ಸುತ್ತೆ ಅಲ್ಲಮ್ಮ. ಈ ರೆಕಾರ್ಡ್ ಡ್ಯಾನ್ಸ್ಗಳು, ಮಿಡಿ, ಅವಾಗೆಲ್ಲ ಕ್ಲಬ್ ಡ್ಯಾನ್ಸ್ ಅಂತಂದ್ ಇರ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಯಾವಾಗ ಇದು ಸಿನಿಮಾಗಳು ಎಲ್ಲ ಬಂತಲ್ಲ, ಆಮೇಲೆ ಅದ್ರಲ್ಲಿ ಕ್ಲಬ್ ಡ್ಯಾನ್ಸ್ಗಳು ಅಂತದಿಂತ ನೋಡಿ ಈಗ ಕಲೆಕ್ಷನ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಫ್ಯಾಷನ್ ಹುಡುಗರು ಶುರು ಆದ್ರು, ಕಲೆಕ್ಷನ್ ಆಗ್ಲಿ, ಬದುಕಬೇಕು ಕಲಾವಿದರು ಅನ್ನೋ ಉದ್ದೇಶಕ್ಕೆ
ಡ್ಯಾನ್ಸರ್ನ ಕರ್ಸಕ್ ಶುರು ಮಾಡಿದ್ವಿ. ನಿಮ್ ಕಂಪ್ನಿಯಲ್ಲೂ ನೀವು ಮಾಡ್ತಾ ಆಮೇಲೆ ಕರ್ಸ್ತಿದ್ವಿ. ನಾವು ಮಾಡ್ತಿದ್ವಿ. ನಾವು ಮಾಡಿದ್ರು ಮೈ ತುಂಬಾ ಬಟ್ಟೆ ಉಟ್ಕೊಂಡು ಮಾಡ್ತಿದ್ವಿ. ಆಮೇಲೆ ಇವ್ರ ಡ್ಯಾನ್ಸರ್ ಕರ್ಸಿದ್ಮೇಲೆ ಅದಕ್ಕೆ ತಕ್ಕಂತೆ ಅವರು ಡ್ರೆಸ್ ಮಾಡಕ್ ಶುರು ಮಾಡಿದಾಗ ಆ ಡ್ಯಾನ್ಸರ್ ಹೆಸರಿನಲ್ಲಿ ಗೆಸ್ಟ್ ಆರ್ಟಿಸ್ಟ್ ಅಂತ ಇರ್ತಿತ್ತಲ್ಲ, ಹಿಂಗಾಗಿ ಜನಗಳು ಜಾಸ್ತಿ ಬರ್ತಿದ್ರು, ಕಲೆಕ್ಷನ್ ಆಗ್ತಿತ್ತು. ಹಿಂಗಾಗಿ ಒಂದೊಂದು ಹಂಗೆ ರಿಕಾರ್ಡ್ ಶುರು ಮಾಡಿದ್ರು. ನಿಮ್ಗೆ ಮರೆಯಲಾಗದ ಒಂದು ಗೆಸ್ಟ್ ಆರ್ಟಿಸ್ಟ್ ಜೊತೆ ಡ್ರಾಮಾ ಮಾಡಿದಂತ ಒಂದು ಎಕ್ಸ್ಪೀರಿಯನ್ಸ್ ಮೆಮೊರೇಬಲ್ ಅಂತ ಅಂದ್ರೆ ಯಾವ್ದು? ಇಲ್ಲ, ನನ್ಗೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಜನ ಜೊತೆ ಪಾತ್ರ ಮಾಡಿ, ಈಗ ಸಿನಿಮಾದಿಂದ ಉದಯ ಕುಮಾರ್ ಕರೆಸಿದ್ರು, ಕಲ್ಯಾಣ್ ಕುಮಾರ್ ಬರ್ತಿದ್ರು, ಅವ್ರ ಜೊತೆ ನಲ್ಲಿ ಹೆಂಡತಿ ರೋಲೆ ಮಾಡ್ತಿದ್ದೆ ಕಲ್ಯಾಣ್ ಕುಮಾರ್ ಜೊತೆ. ನೀವೆಲ್ಲ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಕಲ್ಯಾಣ್ ಕುಮಾರ್ ಅಂತ ಹೇಳಿ. ಅವ್ರು ಬೆಳ್ಳಿ ಮೋಡ ಅಲ್ಲ ನೋಡಿದೀನಿ, ನೀವು ಪಿಕ್ಚರ್ ಎಲ್ಲ ಹಳೆ ಪಿಕ್ಚರ್ ಅಲ್ಲ, ನಮ್ ಡ್ರಾಮಾಗಳು ಇಲ್ಲಿ ಯಾರು ನೋಡಿರಲ್ಲ ಬಿಡ್ರಿ. ಅವ್ರ ಜೊತೆನಲ್ಲಿ ಮಾಡ್ತಿದ್ವಿ. ಉದಯ ಕುಮಾರು, ಕಲ್ಯಾಣ್ ಕುಮಾರು, ಸುಂದರ ಕೃಷ್ಣ ಅರಸು, ಮತ್ತೆ ಇನ್ನು ತುಂಬಾ ಜನ, ಡಿಂಗ್ರಿ ನಾಗರಾಜ್ ಅವರು ಎಲ್ಲರೂ ಬರ್ತಿದ್ರಲ್ಲ, ಉಮಾಶ್ರೀ ಎಲ್ಲ ಬರೋರೆಲ್ಲ ಅವ್ರ ಜೊತೆನಲ್ಲೆಲ್ಲ ಪಾತ್ರ ಮಾಡ್ತಿದ್ವಿ ನಾವು. ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ಪಾತ್ರ ಮಾಡ್ತಿರಲ್ಲ ನೀವು, ಎಷ್ಟು ಚೆನ್ನಾಗಿ ನಾಟಕ ಇರುತ್ತಲ್ಲ ಅಂತ ಮೆಚ್ಚಿಕೊಂಡು ಖುಷಿಯಿಂದ ಪಾತ್ರ ಮಾಡಿ ಹೋಗ್ತಿದ್ರು. ಈಗ ಹಾಡಿದ್ದಂತ ಹಾಡು ಉತ್ತರ ಕರ್ನಾಟಕ ಶೈಲಿಯಲ್ಲಿ. ಹೌದು, ನೀವು ಜಾಸ್ತಿ ಕ್ಯಾಂಪ್ಗಳನ್ನ ಆ ಕಡೆ ಹಾಕ್ತಾ ಇದ್ರೆ? ಹೌದು, ಆ ಕಡೆನೆ ಹಾಕ್ತಿದ್ದಿದ್ ನಾವು ಜಾಸ್ತಿ. ಬೆಂಗಳೂರಿನಲ್ಲೂ ಮಾಡಿದೀವಿ. ಬೆಂಗಳೂರಿನಲ್ಲೂ ಗುಬ್ಬಿ ರಂಗಮಂದಿರ ಅಂತಿದ್ಯಲ್ಲ, ಅಲ್ಲಿನೂ ಮಾಡಿದೀವಿ. ಆದ್ರೂ ಉತ್ತರ ಕರ್ನಾಟಕದ ಭಾಷೆನೆ. ಆದ್ರೆ ಉತ್ತರ ಕರ್ನಾಟಕ ಜನ ಖಡಕ್ ಇದೆಲ್ಲ ನೋಡ್ದಂಗೆ ನಿಮ್ಗೆ ಹೇಗ ಅನ್ಸ್ತಮ್ಮ? ಅವರು ಮಾತಷ್ಟೇ ಬಿರುಸು, ಮನಸ್ಸು ತುಂಬಾ ಒಳ್ಳೆ ಮನಸ್ಸು, ಮೃದು ಮನಸ್ಸುಗಳು. ಮತ್ತೆ ಇಲ್ಲಿ ನಮ್ಮಲ್ಲಿ ಅಷ್ಟಾಗಿ ಹೊರಗಡೆಯಿಂದ ಬಂದವ್ರನ್ನ ಅಷ್ಟೊಂದು ಇದ್ ಮಾಡ್ಕೊಳಕ್ ಹೋಗಲ್ಲ ಈ ಸೈಡ್. ಅಲ್ಲಿ ಹೋದವ್ರನ್ನೆಲ್ಲ ಒಂದು ಫ್ಯಾಮಿಲಿಯವ್ರ ತರನೇ ಇದ್ ಮಾಡ್ತಾರೆ. ಬಂದವ್ರನ್ನೆಲ್ಲ ಬರ್ರಿ ಕಾಕಾರ, ಬರ್ರಿ ಅಕ್ಕಾರ, ಬರ್ರಿ ವೈನಿರಿ, ಕಾಫಿ ಚಾ ಕುಡಿರಲ್ಲ, ರೊಟ್ಟಿ ತಿನ್ರಿ, ಈ ತರ ಒಂಥರ ಫ್ಯಾಮಿಲಿಯವ್ರ ತರನೇ ಒಂದು ಗೌರವಿಸ್ತಾರೆ. ನಿಮ್ಗೆ ಎಲ್ಲಾ ಕಡೆದು ಫುಡ್ಗಳ ಅಭ್ಯಾಸ ಇತ್ತಮ್ಮ? ಈಗ ಅಲ್ಲಿ ಹೋದ್ರೆ ರೊಟ್ಟಿ, ಇಲ್ಲಿ ಬಂದ್ರೆ ಮುದ್ದೆ ಅಭ್ಯಾಸ ಆಗಿತ್ತು. ಅಂದ್ರೆ ನಾವು 6 ತಿಂಗಳಿಗೊಂದೂರು, ವರ್ಷಕ್ಕೊಂದೂರು, ಹಿಂಗೆಲ್ಲ ಊರೂರೆಲ್ಲ ತಿರುಗ್ತಾ ಇದ್ವಲ್ಲ ಕಂಪ್ನಿ ಜೊತೆ. ಅವಾಗೆಲ್ಲ ಕಡೆ ಊಟಗಳು, ನೀರು ಎಲ್ಲ ಅಭ್ಯಾಸ ಆಗ್ತಿತ್ತು. ಅಭ್ಯಾಸ. ಹಂಗೆ ಕಷ್ಟಗಳು ಇತ್ತು ಜೊತೆಗೆ? ಇತ್ತು. ಕಷ್ಟ ಇರೋದೇ ಅಲ್ವಾ, ನಾವೆಲ್ಲ ಸುಖನೇ ಬೇಕಂದ್ರೆ ಹೆಂಗಾಗುತ್ತೆ? ಈ ಕಷ್ಟಗಳೆಲ್ಲ ಮುಗೀತು ಲೈಫಲ್ಲಿ, ಇನ್ಮೇಲೆ ಆದ್ರೂ ನಾನ್ ಸುಖ ಕಾಣಬಹುದು ಅಂತ ಅನ್ಸಿದ್ ಯಾವ ಮೂಮೆಂಟ್ ಅಲ್ಲಿ ನಿಮ್ಗೆ? ನಾನು ಎಲ್ಲಾನು ಒಂದೇ ತರ ಇಟ್ಕೊಂಡೇ ಬಂದ್ಬಿಟ್ಟಿದ್ದೀನಮ್ಮ. ಇವಾಗ್ಲೂ ನನ್ಗೆ ಅದ್ದೂರಿ ಲೈಫ್ ಅಲ್ಲಿ ಇರ್ಬೇಕು ಅಂತ ಅನ್ಸಲ್ಲ. ಈಗ ಬೇಕಾದ ನನ್ನ ಒಂದು ಸಂಪಾದನೆಯಲ್ಲಿ ನಾನು ಬೇಕಾದಂಗೆ ಕಾರ್ ತಗೋಬಹುದು, ದೊಡ್ಡ ಮನೆ ಕಟ್ಟಿಸ್ಬೋದು, ಇಷ್ಟ ಇಲ್ಲ. ಹಿಂದಿಂದು ಜೀವನನ ನೆನ್ಪಿಟ್ಕೊಂಡೇ ನಾನು ಇವಾಗ್ಲೂ ಇದ್ ಮಾಡ್ತೀನಿ. ಇವತ್ತೊಂದು ಕಾರ್ ಬೇಕಾದ್ರೆ ಕಾರ್ ತಗೋಬೋದಾಗಿತ್ತು, ಬೇಕಾಗಿಲ್ಲ. ನಮ್ಗಾಗಿ ಸಿಟಿ ಬಸ್ ಇದಾವೆ, ಆಟೋಗಳಿದ್ದಾವೆ. ಈಗಲೂ ಓಡಾಡ್ತೀನಿ, ನಾನು ಬಸ್ನಲ್ಲೇ ಓಡಾಡ್ತೀನಿ, ಸಿಟಿ ಬಸ್ನಲ್ಲಿ ಓಡಾಡ್ತಿರ್ತೀನಿ. ಎಲ್ರು ಪ್ರೀತಿಯಿಂದ ಮಾತಾಡ್ತಾರೆ, ಮಾತಾಡಿಸ್ತೀನಿ. ಒಂದು ಫೋಟೋ ಅಂತಾರೆ, ತೆಗೆಸ್ಕೋತೀವಿ. ಮತ್ತೆ ಬೇಕಾ ಅರ್ಜೆಂಟ್ ಹೋಗ್ಬೋದಿದ್ರೆ ಆಟೋನಲ್ಲಿ ಹೋಗ್ತೀನಿ. ಅದೇ ಒಂದು 4 ಕಾಸು ಉಳಿದ್ರೆ ಇನ್ನು ಯಾವುದೋ ಒಂದು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಏನೋ ಒಂದು ಹೆಲ್ಪ್ ಮಾಡೋದಿದ್ದು ಮಾಡ್ತಿರ್ತೀನಿ. ಅನಾಥಾಶ್ರಮಕ್ಕೆ ಹೆಲ್ಪ್ಗಳನ್ನ ಮಾಡಿರ್ತೀನಿ. ಹೋಗಿ ಆಮೇಲೆ ಹೊಸ ಕಲಿಬೇಕನ್ನೋ ಹುಡುಗರಿಗೆಲ್ಲ ಕರೆದು ಅವ್ರಿಗೆ ಪಾತ್ರಗಳು ಹೇಳ್ಕೊಟ್ಟು ಒಂದು ಅರ್ಧ ಗಂಟೆ ನಾಟಕ ಅದನ್ನ ಕೂಡಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಮಾಡಿಕೊಂಡು ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಹೋಗಿ ಅಲ್ಲಿ ಮಾಡ್ತಿರ್ತೀವಿ. ಮತ್ತೆ ಕಾಲೇಜುಗಳಲ್ಲಿ ಈಗಿನ ಮುಂದಿನ ಪೀಳಿಗೆಗೆ ಒಂದು ನೀತಿ ಪಾಠ ಇರುವಂತದ್ದು ಒಂದು ನಾಟಕ ಇಟ್ಕೊಂಡು ಹೋಗಲ್ಲಿ ನಾಟಕ ಮಾಡಿರ್ತೀವಿ. ಮತ್ತೆ ಈಗ ಯಾವ ಕಂಪ್ನಿಯಲ್ಲಾದ್ರೂ ನಾಟಕ ಮಾಡ್ತಾ ಇದ್ದೀರಾ, ಅಲ್ಲ ಓನ್ ಆಗಿ ಮಾಡ್ತಾ ಇದ್ದೀರಾ? ನಾವು ಓನ್ ಆಗೇ ಮಾಡುದು. ನಮ್ದು ಆಶಾಕಿರಣ ಕಲಾ ಟ್ರಸ್ಟ್ ಅಂತ ಇದೆಯಲ್ಲ, ಆ ಒಂದು ಬ್ಯಾನರ್ ಇದ್ರಲ್ಲೇನೆ ಹೋಗಿ ಮಾಡ್ತೀನಿ. ಅಂದ್ರೆ ಆ ಅನಾಥಾಶ್ರಮ ವೃದ್ಧಾಶ್ರಮದಲ್ಲೆಲ್ಲ ಫ್ರೀ ಆಗೇ ಮಾಡ್ತೀವಿ. ಅವರೆಲ್ಲ ಬೇಜಾರಾಗಿರ್ತಾರೆ, ಮನಸ್ಸು ಹೋಗಿ 1 ಗಂಟೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರೆ ಅವರೆಲ್ಲ ಖುಷಿಯಿಂದ ನೋವು ಮರೀತಿರ್ತಾರಲ್ಲ, ಹಿಂಗಾಗಿ. ಮತ್ತು ನಮ್ಮ ಆಶಾಕಿರಣ ಕಲಾ ಟ್ರಸ್ಟಿಂದ ಸಾಕಷ್ಟು ಸಮಾಜ ಸೇವೆಗಳು ಮಾಡ್ತೀವಿ. ಮತ್ತೆ ಒಂದು 2-3 ಕಾರ್ಯಕ್ರಮ ಮಾಡ್ತೀನಿ ಟ್ರಸ್ಟಿಂದ. ನಮ್ಮ ಗುರುಗಳು ನಾವು ಯಾರನ್ನೂ ಹೆಚ್ಚು ಇದ್ ಮಾಡ್ಕೊಂಡಿಲ್ಲಮ್ಮ. ಅದು ಟ್ರಸ್ಟ್ ಅಂತ ಮಾಡ್ಕೊಂಡಾಗ ನಾನು ಅಧ್ಯಕ್ಷೆ, ನನ್ನ ಮಗಳು ಉಪಾಧ್ಯಕ್ಷೆ, ಉಳ್ಕಿರೋ ನಮ್ಮ ಅಳಿಯ ಇನ್ನೊಂದಿಬ್ರು ಟ್ರಸ್ಟಿ. ಆಮೇಲೆ ಅಲ್ಲಿ ಗೋಕಾಕ್ನಲ್ಲೇ ಕಾರ್ಯಕ್ರಮ ಹೆಚ್ಚಾಗಿ ಮಾಡೋದು. ಅಲ್ಲಿ ಗೋಕಾಕ್ನಲ್ಲಿ ನಮ್ಮ
ಪರಿಚಯದವರು ಸ್ನೇಹಿತರೆಲ್ಲರೂ ಸೇರ್ಕೊಂಡು ಅದ್ದೂರಿಂದ ಕಾರ್ಯಕ್ರಮ ಮಾಡ್ತಿರ್ತೀವಿ. ಗೋಕಾಕಲ್ಲಿ ನಮ್ಮ ಮನೆಯವ್ರ ಹೆಸರು ತೀರ್ಕೊಂಡ್ರಲ್ಲ, ಅವ್ರ ಹೆಸರಿನಲ್ಲಿ ಒಬ್ರು ಪ್ರಶಸ್ತಿ ಕೊಡ್ತೀನಿ. ಆಮೇಲೆ ನಮ್ದು ಶಾರದಾ ಸಂಗೀತ ನಾಟಕ ಮಂಡಳಿ ನನ್ನ ಗುರುಗಳು, ಅವ್ರ ಹೆಸರಿನಲ್ಲಿ ಒಬ್ರಿಗೆ ಪ್ರಶಸ್ತಿ ಕೊಡ್ತೀವಿ. ಆಮೇಲೆ ಸಾಧಕರಿಗೆ ಸನ್ಮಾನ ಅಂತ ಮಾಡ್ತೀವಿ. ಅದನ್ನ ಪುನೀತ್ ಅವರು ಫೋಟೋ ಹಾಕಿ ಮರೆಯದ ಮಾಣಿಕ್ಯ ಅಂತ ಹೆಸರಿಟ್ಟು ಸಾಧಕರಿಗೆ ಪ್ರಶಸ್ತಿ ಕೊಡ್ತೀವಿ. ಆಮೇಲೆ ಕನ್ನಡ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವಂತೂ ಹೊರಡಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತೀನಿ, ಗೌರ್ಮೆಂಟ್ ಸ್ಕೂಲ್ನಲ್ಲೇ ಓದಿರ್ಬೇಕು. ಗೌರ್ಮೆಂಟ್ ಸ್ಕೂಲು ಅಂದರೆ ತುಂಬ ಜನ ಅಷ್ಟೊಂದು ಇದು ಮಾಡೋದಿಲ್ಲ, ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸ್ತಿರ್ತಾರೆ ಮಕ್ಕಳನ್ನ. ಗೌರ್ಮೆಂಟ್ ಸ್ಕೂಲ್ನಲ್ಲಿ ಎಲ್ಲ ಮಾಸ್ಟರ್ಗಳಾಗಿರ್ಬೋದು, ಟೀಚರ್ಸ್ಗಳಾಗಿರ್ಬೋದು ಚೆನ್ನಾಗಿ ವಿದ್ಯಾವಂತರಾದಲ್ಲೇ ಅವ್ರನ್ನ ಚೆಕ್ ಮಾಡಿ ತಾನೇ ಆ ನೌಕರಿಗೆ ತೊಗೊಂಡಿರ್ತಾರೆ. ಕಲಿಸ್ತಾರಲ್ವ ಮಕ್ಕಳಿಗೆ. ಯಾಕೆ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಬಾರ್ದು ಮಕ್ಕಳು? ಗೌರ್ಮೆಂಟ್ ಸ್ಕೂಲ್ನಲ್ಲೇ SSLC ತನಕ ಓದಿ ಆ SSLC ಪರೀಕ್ಷೆಯಲ್ಲಿ ಕನ್ನಡ ಒಂದೇ ವಿಷಯದಲ್ಲಿ 125 ಮಾರ್ಕ್ಸ್ ತಗೊಂಡವರಿಗೆ ಪ್ರಶಸ್ತಿ ಮಾಡ್ತೀನಿ. ಕನ್ನಡದಲ್ಲಿ ಬರೀ ಕನ್ನಡ ಒಂದೇ ವಿಷಯದಲ್ಲಿ 125ಕ್ಕೆ 125 ಮಾರ್ಕ್ಸ್ ತೆಗ್ದಿರ್ಬೇಕು ಅಂತ ಹುಡುಗರನ್ನ ಆಯ್ಕೆ ಮಾಡಿ ಅವ್ರಿಗೆ ಪ್ರಶಸ್ತಿಗಳನ್ನ ಕೊಡ್ತೀನಿ. ಅದು ಮಾಡ್ತಿರ್ತೀವಿ. ಹಿಂಗ ಇದಾಗಿರ್ಬೋದು, ಕೊರೋನಾ ಆಗಿರ್ಬೋದು, ಸಿಕ್ಕಾಪಟ್ಟೆ ಮಳೆ ಬಂದು ಎಲ್ಲ ಕಡೆ ತೊಂದರೆ ಆಯ್ತಲ್ಲ, ಅವಾಗೆಲ್ಲ ನಾವು ಆ ಟೈಮ್ನಲ್ಲೆಲ್ಲ ಮಳೆ ಬಂದು ಇದಾದಾಗ ಈ ಕೊಡಗು, ಮಡಿಕೇರ, ಆಮೇಲೆ ಬಾಗಲಕೋಟೆ ಸೈಡು, ಬಿಜಾಪುರ ಸೈಡು ಎಲ್ಲ ಕಡೆ ಹೋಗಿ ಕಿಟ್ಗಳನ್ನ ಕೊಟ್ಟು ಬಂದಿದ್ದೀವಿ. ಅದು ಬೆಡ್ಶೀಟ್ಗಳು, ಕಿಟ್ಗಳು ಎಲ್ಲ ಸ್ವಲ್ಪ ಏನೋ ದುಡ್ಡಿನ ಸಹಾಯ ಇಂಥದ್ದನ್ನೆಲ್ಲ ಮಾಡಿ ಬಂದಿದ್ದೀವಿ. ಈಗ ನಾಟಕ ರಂಗ ನೋಡಿದ್ರಿ, ಸಿನಿಮಾ ನೋಡಿದ್ರಿ, ಧಾರಾವಾಹಿ ಎಲ್ಲ ನೋಡಿದ್ರಿ. ಇವಾಗ ನಾನ್ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಕೇಳೋದಾದ್ರೆ, ಇಷ್ಟು ವರ್ಷದಲ್ಲಿ ನೀವು ಮಾಡಿದಂತ ಆಸ್ತಿ ಅಂದ್ರೆ ಏನು? ನನ್ನ ಆಸ್ತಿ ಅಂತ ಇಟ್ಕೊಂಡಿಲ್ಲಮ್ಮ. ಏನು ಅಂದ್ರೆ ಮನೆ ಇದೆ, ಆಯ್ತಾ, ಮನೆ ಇದೆ. ಏನೋ ಒಂದು ಅಲ್ಲಿ ಇಲ್ಲಿ ಒಂದು LIC ಅದು ಮಾಡಿಸಿರ್ಬೋದು. ಬಾಕಿದೆಲ್ಲ ನಾನು ದುಡ್ದಿದ್ದು ಇದರಲ್ಲಿ ಮುಕ್ಕಾಲು ಭಾಗ ಸಮಾಜ ಸೇವೆಗೆ ಇಟ್ಟು, ಕಾಲು ಭಾಗ ನಾನು ಇಟ್ಕೋತೀನಿ ಖರ್ಚಿಗೆ. ನನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು. ಯಾಕೆ ಅಂತಂದರೆ ನಾವು ಇವತ್ತಿದ್ದವ್ರು ನಾಳೆ ಇರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಎಲ್ಲ ಬಿಟ್ಟು ಹೋಗೋ ಬದಲು ಕೊಟ್ಟು ಹೋಗೋಣ, ಕಷ್ಟದಲ್ಲಿರೋರಿಗೆ ಕೊಟ್ಟು ಹೋಗೋಣ. ಏನೋ ಮಾಡ್ಬೇಕಂತ ನನ್ಗನ್ಸುತ್ತೆ. ಅದಕ್ಕೆ ಒಂದಷ್ಟು ನಮ್ಮ ಉಸಿರು ಹೋದ್ರು ಹೆಸರು ಉಳಿಯೋ ರೀತಿ ಒಂಚೂರು ಏನಾದ್ರು ಮಾಡಿ ಹೋಗೋದು ಇದೆ. ನನ್ನ ಆಸೆ ತುಂಬಾ ಇತ್ತು, ಒಂದೊಂದು ಈಡೇರಿಸ್ಕೊಂತ ಬಂದಿದೆ. ಈಗ ಇದರಲ್ಲಿ ಚಿಕ್ಕೋಡಿನಲ್ಲಿ ಒಂದು ನಮ್ಮ ಬಾಬಾನ ಭಕ್ತಳು, ನಾನು ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿ 1.5 kg ಒಂದು ಅವರ ಮೂರ್ತಿ ಮಾಡಿಸ್ಕೊಟ್ಟೆ, ಬೆಳ್ಳಿದು ಬಾಬಾಂದು. ಆಮೇಲೆ ಒಂದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಒಂದು ಬೃಂದಾವನ ಮಾಡಿಸ್ಕೊಟ್ರಿ. ಅದೆಲ್ಲ ಲಕ್ಷ 60-70 ಸಾವಿರ ರೂಪಾಯಿ, ಲಕ್ಷದ್ದು ಇಂಥದ್ದು ಎಲ್ಲ ಒಂದ್ ಕಡೆಗೆ ನಮ್ಮ ಹೆಸರು ಹೇಳಿ ವರ್ಷಕ್ಕೊಬ್ರಿಗೆ ಕಲಾವಿದರಿಗೆ ಒಂದು ಗೌರವಿಸ್ರಿ ಅಂತ ಮೈಸೂರಿನಲ್ಲಿ 1 ಲಕ್ಷ ರೂಪಾಯಿ. ಈ ಕೆಲವು ಕಡೆ ಎಲ್ಲ ಹಿಂಗೆ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀನಿ, ಅಲ್ಲೊಂದು 5,000 ರೂಪಾಯಿ ಅನ್ನದಾನಕ್ಕೆ ಇಟ್ಟು ಬರ್ತೀವಿ. ಹಿಂಗೆ ಸಣ್ಣ ಪುಟ್ಟ ಮಾಡ್ತಿರ್ತೀವಿ.